ನೀವು ಆಗ್ಲೇ ಹೇಳಿದಾಗೆ ಮನೆಯಲ್ಲಿ ಇರುವಂತಹ ಯಾರಿಗೂ ಕೂಡ ಲೈಕ್ ಸ್ವೀಟ್ ಹಾರ್ಟ್ ಎಲ್ರಿಗೂ, ಯಾರಿಗೂ ದ್ವೇಷ ಆ ತರದಲ್ಲಿ ಏನಿಲ್ಲ. ಬಟ್ ಸ್ಟಿಲ್ ಮಂಜು ಅವ್ರ ಜೊತೆ ಏನೋ ಸ್ವಲ್ಪ ಕೋಲ್ಡ್ ವಾರ್ ತರ ಅನ್ಸಿದ್ ಉಂಟು, ಅಂದ್ರೆ ಕೆಲವೊಂದು ವಿಚಾರಗಳಲ್ಲಿ. ಯಾಕೆ ಮಂಜು ಅವ್ರು ಹೇಗೆ ನಿಮ್ ಪ್ರಕಾರ? ಮಂಜು ಅಣ್ಣನು ತುಂಬಾ ಒಳ್ಳೆಯವರು. ಆಕ್ಚುಲಿ ಅವ್ರಿಗೆ 3 ಜನ ತಂಗಿದಿರಿದಾರಂತೆ, ಅದನ್ನ ತುಂಬಾ ಸಲ ಹೇಳ್ಕೊಂಡಿದ್ದಾರೆ ಅವ್ರು ಎಷ್ಟೊಂದು ವಿಷಯಗಳಲ್ಲಿ. ತಂಗಿ ಅಂತ ಬಂದಿದ ತಕ್ಷಣ ಅವ್ರ ಕಣ್ಣಲ್ಲಿ ನೀರು ತುಂಬಿರೋದನ್ನ ನೋಡಿದೀನಿ. ಅಷ್ಟು ಸ್ಟ್ರಾಂಗ್, ಅಷ್ಟು ಅಗ್ರೆಸಿವ್ ಆಗಿರುವಂತ ವ್ಯಕ್ತಿ. ಹೆಣ್ಮಕ್ಳು ಅಂತ ಬಂದಾಗ ಅವ್ರಿಗೆ ತುಂಬಾ ಗೌರವ. ಅಷ್ಟು ಇಡೀ ಮನೇಲಿ ಎಲ್ಲರಿಗೂ ಅಣ್ಣ ಅವರು. ಸೊ ಆತರ ಇರೋ ವ್ಯಕ್ತಿ. ನಾಮಿನೇಷನ್ಸ್ ಅಂತ ಬಂದಾಗ ಅವಾಗ ನನ್ನ ಹೆಸರು ತಗೊಳ್ಳೋರು. ನಾವು ಅಲ್ಲೂ ಫೈಟ್ ಮಾಡ್ಲಿಲ್ಲ ಅಂತಂದ್ರೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬಂದ್ಬಿಟ್ಟು ಇನ್ನೇನ್ ನಿಮ್ ವ್ಯಕ್ತಿತ್ವ ಉಳಿಸ್ಕೊಂತ ಇದ್ದೀರಾ? ಈಗ ಭವ್ಯ ಅವ್ರಿಗೆ ಅದೇ ಕ್ವಶನ್ ಕೇಳಿದ, ನಿಮ್ಗೆ ಎಲ್ರು ಬ್ಲಾಕ್ ಸ್ಪ್ರೇ ಹೊಡಿತಾ ಇದ್ರು, ನೀವ್ ಯಾಕೆ ಧ್ವನಿ ಎತ್ತಿರ್ಲಿಲ್ಲ, ನೀವ್ ಯಾಕೆ ಮಾತಾಡ್ಲಿಲ್ಲ, ಈ ಉತ್ತಮ ನೀವ್ ಹೆಂಗ್ ತಗೊಂಡ್ರಿ ಅಂತಾನೆ ಕ್ವಶನ್ ಮಾಡಿದ್ರು. ಸೊ ಹಂಗೆ ನನಗೆ ಯಾರಾದ್ರೂ ಏನಾದ್ರು ಅಂತ ಇದ್ದು ನಾಮಿನೇಷನ್ಸ್ ಟೈಮಲ್ಲಿ ಮಾತ್ರ. ಜನ ಅನ್ಕೊಬಹುದು ಅನುಷಾ ಮಾತಾಡೋದು ನಾಮಿನೇಟ್ ಆದಾಗ ಮಾತ್ರ ಅಫೆಂಡ್ ಆಗಿ ಮಾತಾಡ್ತಾಳೆ ಅಂತ, ಬಟ್ ಬೇರೆ ಟೈಮಲ್ಲೆಲ್ಲ ತುಂಬಾ ಪ್ರೀತಿಸ್ತಾ ಇದ್ರು, ಒಳಗಡೆ ಇರೋರು ಅಷ್ಟೇ ಕಾಳಜಿ ತೋರಿಸ್ತಾ ಇದ್ರು. ನಾಮಿನೇಷನ್ಸ್ ಅಲ್ಲಿ ಕೊಡ್ತಾ ಇದ್ದಂತ ರೀಸನ್ ನಂಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಈಗ 5 ನಿಮಿಷದಿಂದ ಈಗ ಐಶ್ವರ್ಯ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಕೂತಿರ್ತಾರೆ. ಯಾರು ಈ ಮನೆಯಿಂದ ಆಚೆ ಹೋಗ್ಬೇಕು ಅಂತಂದ್ರೆ ಐಶ್ವರ್ಯ ಅನುಷಾ ಹೋಗ್ಲಿ ಅಂತಾರೆ. ಯಾರು ಈ ಮನೇಲಿ ಫೇಕು ಅಂತಾರೆ ಗೌತಮಿ ಅನುಷಾ ಫೇಕ್ ಅಂತಾರೆ. ಅದಕ್ಕೂ ಮುಂಚೆ ನನ್ನೊಟ್ಟಿಗೆ ಚೆನ್ನಾಗಿ ಮಾತಾಡ್ತಿರ್ತಾರೆ. ಅದನ್ನ ಅಲ್ಲ ಮತ್ ಹಂಗಾರೆ ನಾನ್ ಫೇಕಾ, ನೀವ್ ಫೇಕಾ? ನಂಗೆ ಗೊತ್ತು, ನಾನು ಹೇಳ್ತೀನಲ್ವಾ, ನನ್ನ ಪ್ರೀತಿಸಿದ್ರೆ ನಾನು ಪ್ರೀತಿಸೋ ಹುಡುಗಿ ನಾನು. ಹಂಗಿರ್ಬೇಕು. ನನ್ಗೆ ಅದನ್ನ ಅಕ್ಸೆಪ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವಾಗ ಬೇಜಾರಾಗ್ಬಿಟ್ಟು ಅದು ನನ್ ಜಗಳ ಮಾಡ್ತಿರ್ಲಿಲ್ಲ. ಪಾಯಿಂಟ್ಸ್ ನ ಪ್ರೂವ್ ಮಾಡ್ತಿದ್ದೆ. ನೀವ್ ಅಂದ್ರಲ್ವಾ ಅದಲ್ಲ, ಅದ್ ಹಿಂಗಿರೋದನ್ನ ನೀವ್ ಯಾಕೆ ಹಂಗೆ ಹೇಳ್ತಿದ್ದೀರಾ, ಹಿಂಗಿರೋದನ್ನ ಹಿಂಗೆ ಹೇಳಿ, ಹಿಂಗ್ ಯಾಕೆ ಹೇಳ್ತಾ ಇದ್ದೀರಾ ಅಂತ ನಾನು ಕ್ವಶನ್ ಮಾಡ್ತಿದ್ದೆ ಬಿಟ್ರೆ ದಟ್ ಇಸ್ ನಾಟ್ ಜಗಳ. ಆತರ ಇತ್ತು. ಅಂಡ್ ಮಂಜಣ್ಣ ಅಂತ ಬಂದಾಗ ಅವ್ರಿಗೆ ಯಾಕಂತ ಗೊತ್ತಿಲ್ಲ. ಫಸ್ಟ್ ಡೇನೆ ಅವ್ರು ಬಂದಿದ ತಕ್ಷಣ ಹೇಳ್ತಾರೆ, ಈ ಮನೇಲಿ ಇವ್ರು ಇರ್ಬಾರ್ದು, ಇವ್ರು ಎಲಿಮಿನೇಟ್ ಆಗ್ಬೇಕು. ನಾನು ಹೋಗ್ತೀನಿ, ಈಗ ನಿಂತ್ಕೋತೀನಿ. ಯಾಕೆ ಎಲಿಮಿನೇಟ್ ಆಗ್ಬೇಕು? ನೀವ್ ಆಕ್ಟಿವ್ ಇಲ್ಲ, ನೀವ್ ಎಂಟರ್ಟೈನ್ಮೆಂಟ್ ಅಲ್ಲಿ ಇಲ್ಲ, ನಿಮ್ಗೇನು ಬರಲ್ಲ, ಈ ಮನೇಲಿರೋ ಯೋಗ್ಯತೆ ನಿಮ್ಗಿಲ್ಲ ಅಂತ. ಅದ್ ನಿಮ್ಮ ಅಭಿಪ್ರಾಯನ ಅಂತ. ಮೋಜು ಮಸ್ತಿಗೆ ಇಲ್ಲಿದೆ ಪ್ಲೇಸ್, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬನ್ನಿ. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ನಿಮ್ಮ ಅಭಿಪ್ರಾಯಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನನಗೆ ಈ ಮನೇಲಿರೋ ಯೋಗ್ಯತೆ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ. ನಿಮ್ಮ ಅಭಿಪ್ರಾಯಕ್ಕೆ ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ? ನಿಮ್ಗೆ ಅನ್ಸಿದೆ, ಓಕೆ, ನಿಮ್ ಅನ್ಸಿರೋದಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಅದಕ್ಕೆ ನಾನು ಏನ್ ಪ್ರೂವ್ ಮಾಡ್ಕೋಬೇಕು, ನಾನು ಮಾಡ್ಕೊಂತೀನಿ ಅಂತ ಅಂದಿದ್ದೆ. ಅದಾದ್ಮೇಲೆ ಇನ್ನೊಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಅನುಷಾ ಇಸ್ ವೆರಿ ಸ್ಟ್ರಾಂಗ್. ಅವಳ ಜೊತೆ ನಾನು ಆಟ ಆಡ್ತೀನಿ ಅಂತ ಅವರೇ ಚೂಸ್ ಮಾಡ್ಕೊಂತಾರೆ. ಅಂಡ್ ಅದು ನನ್ ಗಿವ್ ಅಪ್ ಮಾಡಲ್ಲ. 17 ನಿಮಿಷಕ್ಕೆ 1 ಗಂಟೆ ಹೊಡಿಬೇಕಾಗಿತ್ತು. ಬಟ್ ಅವ್ರದ್ದು ನಾನು ಮಾತ್ರ ನಾನು ಎಷ್ಟು ಬಿದ್ರು ನಾನು ಅಲ್ಲಿ ಕೈ ಬಿಟ್ಟಿರ್ಲಿಲ್ಲ. ನಾನು ನೋವಾದ್ರೂ ನನ್ನ ಪಾಡಿಗೆ ನಾನು ಆಡ್ತಾ ಇದ್ದೆ. ಅವರೇ ಹೋಗ್ಬಿಟ್ಟು 13 ನಿಮಿಷಕ್ಕೆ ಗಂಟೆ. ಬಟ್ ಟಾಪ್ 3 ಅಲ್ಲಿ ಬಂದ್ವಿ. ಅದಿನ್ನೂ ಹೊಡಿದಲ್ಲೇ ನಾವು 17 ನಿಮಿಷ ಕ್ಯಾರಿ ಮಾಡಿದ್ರೆ ಬಹುಶಃ ನಾನು ಅವರು ಕ್ಯಾಪ್ಟನ್ ಆಗ್ತಾ ಇದ್ವಿ. ನನ್ಗೆ ಅವ್ರ ಮೇಲೆ ಯಾವುದೇ ರೀತಿ ದ್ವೇಷಗಳಿಲ್ಲ, ಅವ್ರಿಗೂ ಇಲ್ಲ ಅಂತ ಅನ್ಕೊಂತೀನಿ. ಎಲ್ಲೋ ಕೆಲವೊಮ್ಮೆ ಯಾವ್ದೋ ಒಂದು ರೀಸನ್ಸ್ಗಳು ನಾನ್ ಮಾಡೋದು ಅವ್ರಿಗೆ ಇಷ್ಟ ಆಗಿರಲ್ವೇನೋ, ಅದಕ್ಕೆ ನನ್ನ ಹೆಸರು ತಗೋತಾ ಇದ್ರು. ನಾನು ಎಷ್ಟೊಂದ್ಸಲ ಈಗ ನಾಮಿನೇಟ್ ಮಾಡ್ಬೇಕಂತ ಬಂದಾಗ ಮಂಜಣ್ಣ ಅಂಡ್ ತ್ರಿವಿಕ್ರಮ್ ಅಂತ ನಿಲ್ಲಿಸ್ತಾರೆ. ನಾನು ತ್ರಿವಿಕ್ರಮ್ನೇ ನಾಮಿನೇಟ್ ಮಾಡಿದ್ದೆ. ಇನ್ಫ್ಯಾಕ್ಟ್ ಮಂಜಣ್ಣನ್ ಮಾಡಿರ್ಲಿಲ್ಲ. ಅಲ್ಲೂ ಅದಕ್ಕೂ ನಾನು ಬಯಸ್ಕೊಂಡೆ. ತ್ರಿವಿಕ್ರಮ್ ಅವ್ರಿಗೆ ನೀವು ನಾಮಿನೇಟ್ ಮಾಡಿದ್ರಲ್ಲ, ನೀವು ಕೊಟ್ಟಂತ ರೀಸನ್ಸ್ ಕರೆಕ್ಟಾ ನೀವೇ ಹೇಳಿ ಅಂತ ಸುದೀಪ್ ಸರ್ ಕೂಡ ನನಗೆ ಬೈದಿದ್ದಾರೆ. ನಾನ್ ಯಾವ್ದೇ ರೀತಿ ದ್ವೇಷಗಳನ್ನ ಮಂಜಣ್ಣನ ಮೇಲೆ ಇಟ್ಕೊಂಡಿಲ್ಲ. ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಏನು ಇಲ್ಲ ಅಂತ ಗಡ್ಜ್ ಏನು ಇಲ್ಲ ಅಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ಅದ್ ಯಾವ ತರ ಅದ್ ಆಚೆ ಕಾಣಿಸಿದೆ ನಂಗೆ ಗೊತ್ತಿಲ್ಲ. ಮನೆಯಲ್ಲಿ ಸ್ಟ್ರಾಟಜಿ ಏನು ಮಾಡದೆ ತುಂಬಾ ಜೆನ್ಯೂನ್ ಆಗಿ ನಿಮ್ ಪ್ರಕಾರ ಯಾರು ಆಡ್ತಾ ಇದಾರೆ? ಸ್ಟ್ರಾಟಜಿಸ್ ಮಾಡ್ಲೇಬೇಕು ಎಲ್ಲಾರು. ಅದು ಸುದೀಪ್ ಸರ್ ಹೇಳ್ದಂಗೆ ಸ್ಟ್ರಾಟಜಿಸ್ ಮಾಡಿನೇ ಗೇಮ್ ಗೆಲ್ಲಕ್ ಸಾಧ್ಯ. ಇಲ್ಲ ಸುಮ್ನೆ ಆಡ್ತೀನಿ ಅಂತ ಹೋದಾಗ ಸೋತ್ಬಿಟ್ಟು ಸುಮ್ನೆ ಆಗ್ಬೇಕಾಗುತ್ತೆ.